ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಮನೆಯಲ್ಲೇ ಪೈನಾಪಲ್ ಜಾಮ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯೂಶ್ವಲಿ ಯಾವಾಗಲೂ ನಾವು ಹೊರಗಡೆಯಿಂದ ಜಾಮ್ ತಂದುಬಿಟ್ಟು ಯೂಸ್ ಮಾಡ್ತೀವಿ. ಆದರೆ ಅದಕ್ಕಿಂತ ಬೆಸ್ಟ್ ಏನಂದರೆ ನೀವು ಮನೆಯಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ಪೈನಾಪಲ್ ಜಾಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ಚಪಾತಿ, ಬ್ರೆಡ್ಡು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ನಾನಿಲ್ಲಿ ಮೀಡಿಯಮ್ ಸೈಜದ್ದು ಒಂದು ಪೈನಾಪಲ್ನ ತೊಗೊಂಡಿದ್ದೀನಿ. ಅದರದ್ದು ಎರಡೂ ಕಡೆ ತುಂಬನ್ನು ತೆಗೆದಿದ್ದೀನಿ. ಈಗ ನಾವೇನು ಮಾಡಬೇಕು, ಅದರ ಸಿಪ್ಪೆನೆಲ್ಲ ಪೀಲ್ ಮಾಡಬೇಕು. ಮಾಡಿ ಹೀಗೆ ಸಣ್ಣದಾಗಿ ಅದನ್ನು ಹೆಚ್ಕೋಬೇಕು. ಯಾಕಂದರೆ ಅದನ್ನು ನಾವು ಗ್ರೈಂಡ್ ಮಾಡಬೇಕಾದ್ರೆ ಚೆನ್ನಾಗಿ ಗ್ರೈಂಡ್ ಆಗಲಿ ಅಂತ ಚಿಕ್ಕದಾಗಿ ಹೆಚ್ಚಿದ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಈಗ ನಾನಿದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಈಗ ನಾನಿಲ್ಲಿ ಎಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ನುಣ್ಣಗೆ ರುಬ್ಕೊಂಬರಬೇಕು. ನೀವು ಪಾರ್ಟಲ್ಲೂ ರುಬ್ಬಿದ್ರೂ ಆಗುತ್ತೆ. ಸೊ ನೋಡಿ, ಈಗ ರುಬ್ಬಿದ ತಕ್ಷಣ ಹೇಗಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಪಲ್ಪು ರೆಡಿ ಆಗುತ್ತೆ. ಇಷ್ಟು ನುಣ್ಣಗೆ ನೀವು ರುಬ್ಕೊಂಬರಬೇಕು. ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಈಗ ನಾನು ಏನು ಪೈನಾಪಲನ್ನು ರುಬ್ಕೋತೀನಲ್ವ ಅದನ್ನೆಲ್ಲ ಇದಕ್ಕೆ ಹಾಕ್ತಾ ಹೋಗ್ತೀನಿ. ನೋಡಿ, ಈ ರೀತಿಯಾಗಿ ಅದನ್ನು ನೀವು ನುಣ್ಣಗೆ ರುಬ್ಕೋಬೇಕು. ಅದರಲ್ಲಿ ಪೀಸಸ್ಸು ಉಳಿಲಾರ್ದಾಗೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನಾನು ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮತ್ತೆ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸತಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಸೊ ಮಿಕ್ಸ್ ಮಾಡಿದ ಮೇಲೆ ಈಗ ಇದನ್ನು ನಾವು ಈ ಪಾತ್ರೆನ ಒಲೆ ಮೇಲೆ ಇಟ್ಕೊಳ್ಳೋಣ ಮತ್ತು ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನಿಲ್ಲಿ ಒಂದು 3/4 ಕಪ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಪೈನಾಪಲ್ಲು ನೀವು ಉಪಯೋಗಿಸೋದು ಹುಳಿ ಇತ್ತಂದರೆ ನೀವು ಇನ್ನೊಂಚೂರು ಜಾಸ್ತಿ ಸಕ್ಕರೆನ ಯೂಸ್ ಮಾಡಿ. ನಾನಿಲ್ಲಿ 3/4 ಕಪ್ ಅಷ್ಟೇ ಯೂಸ್ ಮಾಡಿರೋದು. ಸೊ ಈಗ ಇದನ್ನು ಚೆನ್ನಾಗಿ ನಾವು ಕಲಿಸ್ತಾ ಬರಬೇಕು. ಗ್ಯಾಸ್ನ ಸಣ್ಣಗೆ ಇಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಕುದಿಯೋಕೆ ಬಿಡಬೇಕು. ಚೆನ್ನಾಗಿ ಅದು ಸಕ್ಕರೆ ಕರಗಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮೊದಲು ಕುದಿಸ್ಕೋಬೇಕು. ನೋಡಿ, ಸಕ್ಕರೆ ಕರಗಿದ ಮೇಲೆ ಈ ರೀತಿಯಾಗಿ ಹೇಗಾಗುತ್ತೆ ಅಂತ ನೋಡಿ, ಈ ರೀತಿಯಾಗಿ ಆಗುತ್ತೆ. ಸೊ ಇದನ್ನು ನಾವು ಈಗ ಚೆನ್ನಾಗಿ ಮತ್ತೆ ಅದನ್ನು ಕುದಿಯೋಕೆ ಬಿಡಬೇಕು. ಎಲ್ಲಿವರೆಗೂ ಕುದಿಸ್ಬೇಕು ಅಂತಂದರೆ ಅದು ಗಟ್ಟಿಯಾಗಬೇಕು. ಸೊ ಅಲ್ಲಿವರೆಗೂ ಅದನ್ನು ಕುದಿಸ್ತಾ ಬರಬೇಕು. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ಇದನ್ನು ಜಾಮ್ ಥರ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ಅದನ್ನು ಕುದಿಸ್ಕೋಬೇಕು. ಮತ್ತು ತುಂಬ ಹೊತ್ತು ಇದನ್ನು ಕುದಿಸ್ಕೊಳ್ಳೋದೇನು ಬೇಕಾಗಲ್ಲ, ಬೇಗನೆ ಗಟ್ಟಿ ಆಗುತ್ತೆ. ನಾವು ಕುದಿಸ್ಬೇಕಾದ್ರೆ ಅದನ್ನು ಮೀಡಿಯಮ್ ಫ್ಲೇಮ್ ಮೇಲೆ ಇಟ್ಕೊಂಡ್ರೆ ಆಯಿತು. ಹಾಗೆ ಮಧ್ಯ ಮಧ್ಯದಲ್ಲಿ ಅದನ್ನು ಚೆನ್ನಾಗಿ ನಾವು ಕಲಿಸ್ತಾ ಇರಬೇಕು. ತಳ ಹತ್ತಬಾರ್ದು ಅಂತ ಅಷ್ಟೇ. ನೀವು ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಮತ್ತೆ ನೀವೇನಾದರೂ ಬೇರೆ ಕೆಲಸ ಮಾಡ್ಕೋಬೋದು. ಮಧ್ಯ ಮಧ್ಯದಲ್ಲಿ ಇದನ್ನು ಕೈಯಾಡಿಸ್ತಾ ಬಂದರೆ ಆಯಿತು. ನೋಡಿ, ಈಗ ಜಾಮು ಗಟ್ಟಿಯಾಗಿದೆ. ನೋಡಿ, ಈ ರೀತಿಯಾಗಿ. ಆಮೇಲೆ ಅದು ತಣ್ಣಗಾದ್ಮೇಲೆ ಮತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಅದನ್ನು ನೋಡ್ಕೊಂಬಿಟ್ಟು ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕು. ಜಾಮ್ ಅದಕ್ಕೆ ಬಂದಿದೆ. ಸೊ ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ನಾನೀಗ ಏನು ಮಾಡ್ತೀನಿ, ಈಗ ಗಟ್ಟಿ ಆಗಿದೆ ಅಲ್ವಾ, ಈಗ ನಾನೀಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಅದನ್ನು ತಣ್ಣಗಾಗೋಗ್ಬಿಡ್ತೀನಿ. ನಿಮಗೆ ತಣ್ಣಗಾದ್ಮೇಲೆ ಹೇಗಾಗುತ್ತೆ ಅಂತ ನಾನಿಲ್ಲಿ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಗ್ಲಾಸ್ ಜಾರ್ಗೆ ಇದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ನೋಡಿದರೆ ನಿಮಗೆ ಗೊತ್ತೇ ಆಗಲ್ಲ ಇದನ್ನು ಮನೇಲಿ ಮಾಡಿರೋದು ಹೊರಗಿಂದು ಅಂತ. ಹೊರಗಿಂದೂ ಚೆನ್ನಾಗಿ ಬಂದಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಾವು ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡೋದರಿಂದ ಹೆಲ್ದಿಯಾಗೂ ಇರುತ್ತೆ ಮತ್ತು ಯಾವುದೇ ಕೆಮಿಕಲ್ಸ್ನ ನಾವು ಇಲ್ಲಿ ಉಪಯೋಗಿಸ್ತಾ ಇಲ್ಲ. ಸೊ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲೇ ಹೀಗೆ ಒಂದು ಏರ್ಟೈಟ್ ಟಬ್ದಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಆಯಿತು. ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಜಾಮು ರೆಡಿಯಾಗಿರುತ್ತೆ. ನೀವು ಯಾವಾಗ ಬೇಕಾದರೂ ಉಪಯೋಗಿಸ್ಕೋಬೋದು. ನೋಡಿದ್ರಲ್ಲ ಮನೆಯಲ್ಲೇ ಜಾಮ್ನ ಹೇಗೆ ಮಾಡ್ಕೊಳ್ಳೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.